ಸನ್ಮಾನ್ಯ ಶ್ರೀ ಜಿ.ಎಸ್. ಪಾಟೀಲ್ ಸಾಹೇಬರ 78ನೇ ವರ್ಷದ ಹುಟ್ಟುಹಬ್ಬಕ್ಕೆ ನಾವೆಲ್ಲ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಇದೀವಿ. ಸೊ ನಾನು ಇಲ್ಲಿ 10 ವರ್ಷದಿಂದ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಾನು ಕಂಡಂತೆ ಜಿ.ಎಸ್. ಪಾಟೀಲ್ ಸಾಹೇಬ್ರನ್ನ ನಾನು ಎಷ್ಟು ಅವ್ರನ್ನ ನೆನೆಸಿದ್ರು ಕಡಿಮೆನೆ. ಯಾಕಂದ್ರೆ ಪದಗಳಿಲ್ಲ, ಅಷ್ಟೊಂದು ಹೃದಯವಂತ ಒಂದು ಶಾಸಕರು ನಮ್ಗೆ ಸಿಕ್ಕಿದ್ದಾರೆ. ಸೊ ಕೆಲವರಿಗೆ ಗೊತ್ತಾಗಲ್ಲ, ರಾಜಕಾರಣಿಗಳು ಶಿಕ್ಷಣಕ್ಕೆ ಒತ್ತು ಕೊಡಲ್ಲ ಅಂತ, ಬಟ್ ಅದು ರಾಂಗ್ ಆಗುತ್ತೆ. ಬಟ್ ಇಲ್ಲಿ ನಾನು ಬಂದ್ ನೋಡಿದಾಗ ಅವ್ರು ಎಷ್ಟು ಶಿಕ್ಷಣ ಪ್ರೇಮಿಗಳು, ಶಿಕ್ಷಣಕ್ಕೋಸ್ಕರ ಅವ್ರು ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ನಮ್ಮ ಭಾಗದ ರೋಣ ತಾಲೂಕು ಮತ್ತೆ ಇನ್ನಿತರ ಎಲ್ಲಾ ಭಾಗದ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಬಂದು ಕಲಿತಾ ಇದ್ದಾರೆ. ಬರೇ ರೋಣ ಕ್ಷೇತ್ರದವ್ರು ಅಷ್ಟೇ ಅಲ್ಲ, ಎಲ್ಲ ನಮ್ಮ ಗದಗ ಜಿಲ್ಲಾ ಇರ್ಬೋದು, ಬೇರೆ ಜಿಲ್ಲಾ ಮತ್ತೆ ತಾಲೂಕವರು ಕೂಡ ಇಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತಾ ಇದ್ದಾರೆ. ಸೊ ಅವರೆಲ್ಲರಿಗೂ ಒಂದು ಒಳ್ಳೆ ಉದ್ಯೋಗ ಕಲ್ಪಿಸಲಿ ಅನ್ನೋ ಒಂದು ಸದುದ್ದೇಶದಿಂದ ಸನ್ಮಾನ್ಯ ಶ್ರೀ ಜಿ.ಎಸ್. ಪಾಟೀಲ್ ಸಾಹೇಬರು ಈ ವರ್ಷ ಒಂದು ಉದ್ಯೋಗ ಕ್ರಾಂತಿಯನ್ನು ಏರ್ಪಡಿಸಿದ್ದಾರೆ. ಹಾಗಾಗಿ ಎಲ್ಲಾ ನಾನು ಜನತೆಗೆ ಕೇಳ್ಕೊಳ್ಳೋದೇನೆಂದ್ರೆ ಇದರ ಒಂದು ಸದುಪಯೋಗ ಮಾಡ್ಕೋಬೇಕಂತ ವಿನಂತಿ ಮಾಡ್ತೀನಿ. 78ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಜಿ.ಎಸ್. ಪಾಟೀಲ್ ಸಾಹೇಬ್ರಂದ್ರೆ ಒಂದು ರೀತಿ ದನಿವರಿಯದ ಜನನಾಯಕ. ಯಾವುದೇ ಜಾತಿ ಧರ್ಮ ಪಂಗಡಕ್ಕೆ ಏನಂತಲ್ಲ ಒಳಪಟ್ಟವರಲ್ಲ, ಎಲ್ಲಾ ಜಾತಿ ಧರ್ಮಗಳನ್ನು ಒಳಗೂಡಿ ತಮ್ಮದೇ ಆದಂತ ಒಂದು ಶ್ರಮವನ್ನ ಈ ಸಮಾಜಕ್ಕಾಗಿ ತೊಡಗುತ್ತಾ ಇಲ್ಲಿವರೆಗೆ ಏನೈತಲ್ಲ ಮುಟ್ಟಿದ್ದಾರೆ. ಆ ಭಗವಂತನಲ್ಲಿ ಕೇಳ್ಕೊಳ್ಳಿ ಇಷ್ಟೇ, ಇನ್ನು ಜಿ.ಎಸ್. ಪಾಟೀಲ್ ಸಾಹೇಬರಿಗೆ ಆಯುಷ್ಯ ಆರೋಗ್ಯ ಮತ್ತು ಅಧಿಕಾರವನ್ನು ಕೊಟ್ಟು ಸಂರಕ್ಷಿಸಲಿ ಎಂದು ಆ ಪರಮಾತ್ಮನಲ್ಲಿ ನಾನು ಕೋರುತ್ತೇನೆ. ರೋಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಜಿ.ಎಸ್. ಪಾಟೀಲ್ ಸಾಹೇಬರಿಗೆ ಮೊದಲನೇದಾಗಿ 78ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಅವರು ರೋಣ ಮತಕ್ಷೇತ್ರದಲ್ಲಿ ಅಪರೂಪದ ರಾಜಕಾರಣಿ. ಇಷ್ಟು ವಯಸ್ಸಿನಲ್ಲಿ ಅವರು ಬಿಸಿಲು ಗಾಳಿ ಮಳೆ ಎನ್ನದೆ ಕ್ಷೇತ್ರ ತುಂಬೆಲ್ಲ ಪ್ರತಿದಿನ ಅವರು ಸುತ್ತಾಡಿ ಜನರ ನಾಡಿ ಮಿಡಿತವನ್ನು ಅರಿತು ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಿ ಎಲ್ಲಾ ಮತಕ್ಷೇತ್ರದ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಸರ್. ಫಸ್ಟ್ ಆಫ್ ಆಲ್ ನಮ್ಮ ಪಾಟೀಲ್ ಸಾಹೇಬ್ರವರು ಹುಟ್ಟಿದಬ್ಬ ಶುಭಾಶಯಗಳು ಹೇಳ್ಕೊಳ್ತಾ ಇದ್ದೀನಿ. ನಾನು ಬೆಂಗಳೂರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗ್ತಿದ್ದೀನಿ. ಇದರಲ್ಲಿ ಹೈಡ್ರೋಫೋನಿಕ್ಸ್ ಅನ್ನ ಒಂದು ವಿಚಾರವನ್ನ ನಾವು ನೀರು ಮತ್ತೆ ಮಿನರಲ್ಸ್ ಇಟ್ಕೊಂಡು ಮಾಡ್ತಾ ಇದೀವಿ. ಯಾವುದೇ ತರ ಜನನ ಇದನ್ನ ರೈತರು ಮತ್ತೆ ಇವರೆಲ್ಲ ಚೆನ್ನಾಗಿ ಮಾಡಿಸ್ಕೊಳ್ಳೋ ಅಂತ ಒಂದು ಅವಶ್ಯಕತೆಯನ್ನ ಇಲ್ಲಿ ಮಾಡ್ಕೊಡ್ತಾ ಇದೀವಿ ನಾವು. आज का पाटिल सर के जन्मदिन पर जो रोजगार मेला कंडक्ट कर रहे हैं, फर्स्ट ऑफ ऑल पाटिल सर को जन्मदिन की पूरा बधाई हो। हम आए हैं टाटा इलेक्ट्रॉनिक्स प्राइवेट लिमिटेड से, तो हम फीमेल कैंडिडेट पूरा हायर करेंगे टाटा इलेक्ट्रॉनिक्स के लिए. थैंक्स टू अरेंजिंग दिस जॉब हियर मिस्टर पाटिल सर. ಥ್ಯಾಂಕ್ ಯು. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಬಂದ್ಬಿಟ್ಟು ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಬ್ಯಾಂಗ್ಳೂರಲ್ಲಿ ಇತ್ತು. ಸೊ ಇಲ್ಲಿ 30,000 ಜನ ಮಹಿಳಾ ಉದ್ಯೋಗಿಗಳು ಕೆಲಸ ಮಾಡ್ತಾ ಇದ್ದಾರೆ. ಅಂಡ್ ಇದು ವುಮೆನ್ ಎಂಪವರ್ಮೆಂಟ್ ಗೆ ಒಂದು ರೀಸನ್ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ಸ್ಯಾಲರಿ ಬಂದು 20,000 ಇರುತ್ತೆ. ಇದ್ರ ಜೊತೆಗೆ ಕಂಪನಿ ಕಡೆಯಿಂದ ಪಿಜಿ, ಕ್ಯಾಂಟೀನ್ ಮತ್ತೆ ಕ್ಯಾಬ್ ಎಲ್ಲ ಫ್ರೀಯಾಗಿ ಪ್ರೊವೈಡ್ ಮಾಡ್ತಾ ಇದೀವಿ. ಉದ್ಯೋಗ ಕ್ರಾಂತಿಯನ್ನು ಹಮ್ಮಿಕೊಂಡಿದ್ದು ಈ ಮಹಿಳಾ ಸ್ವಯಂ ಮತ್ತು ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮದ ಒಂದು ನಿಮಿತ್ತವಾಗಿ ಈ ವೇದಿಕೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಮತ್ತು ಅತಿಥಿ ಮಹೋದಯರು, ಹಾಗೆ ನಮ್ಮ ರಾಜ್ಯದ ಮತ್ತು ರಾಷ್ಟ್ರದ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಹಲವಾರು ಮಲ್ಟಿನ್ಯಾಷನಲ್ ಕಂಪನಿಗಳ ಸಿಇಒಗಳು ಕೂಡ ಆಹ್ವಾನಿಸಿದ್ದು 100ಕ್ಕೂ ಅಧಿಕ ಕಂಪನಿಗಳು ಇವತ್ತು ಮತ್ತು ನಾಳೆ ನಮ್ಮ ರೋಣ ನಗರದ ಈ ಪ್ರತಿಷ್ಠಿತ ರಾಜೀವ್ ಗಾಂಧಿ ಶಿಕ್ಷಣ ಸಂಸ್ಥೆಯ ಮೈದಾನದಲ್ಲಿ ಲಭ್ಯರಿರ್ತಾರೆ. ನಮ್ಮ ರೋಣ ವಿಧಾನಸಭಾ ಕ್ಷೇತ್ರದ ಯುವಕ ಯುವತಿಯರಿಗೆ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಇವತ್ತಿನ ದಿನ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಲು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೆಲವೇ ನಿಮಿಷಗಳಲ್ಲಿ ಆರಂಭ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ಮಕ್ಕಳಿಗೆ ಒಂದು ಸುಲಭವಾಗಿ ಲಭಿಸುವಂತಹ ಶಿಕ್ಷಣ ಸಂಸ್ಥೆಗಳನ್ನು ಶಿಕ್ಷಣದ ಕೋರ್ಸ್ಗಳನ್ನು ಎಲ್ಲರಿಗೂ ಜಗಕ್ಕೆಲ್ಲ ಜ್ಯೋತಿಯ ಮಾತೋಶ್ರೀ ಬಸವತಾಯಿಯವರ ಮಾತಿನಂತೆ ನಮ್ಮ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಜಿ.ಎಸ್. ಪಾಟೀಲ್